ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಇವತ್ತು ಕೂಡ ಆಕ್ರೋಶವನ್ನು ಹೊರಹಾಕ್ತಾರೆ. ಕರವೇ ಪ್ರತಿಭಟನೆಯ ವೇಳೆ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಆರೋಪ. ಕರವೇ ನಾರಾಯಣಗೌಡರನ್ನ ಸೇರಿ 15 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಚಿಕ್ಕಜಾಲ ಠಾಣೆಯಲ್ಲಿ ಪಿಎಸ್ಐ ಲಿಥಿನ್ ಅವರಿಗೂ ಕೂಡ ಹಲ್ಲೆ ಆಗಿರುವಂತಹದ್ದು. ನಾರಾಯಣಗೌಡ ವಿರುದ್ಧ 2 ಕಡೆಗಳಲ್ಲಿ ಎಫ್ಐಆರ್ ದಾಖಲಾಗಿರುವಂತಹದ್ದು. ಆಯಾ ಠಾಣಾ ವ್ಯಾಪ್ತಿಯಲ್ಲಿ ದಾಂಧಲೆ ಮಾಡಿರುವವರ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 283, 188, 427, 341 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಕರವೇ ಪ್ರತಿಭಟನೆಯ ವೇಳೆ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಜೊತೆಗೆ ಹಲವು ಆರೋಪಗಳನ್ನು ಪ್ರಸ್ತಾಪಿಸಿ 2 ಕಡೆಗಳಲ್ಲಿ ಕರವೇ ರಾಜ್ಯಾಧ್ಯಕ್ಷರಾದಂತಹ ನಾರಾಯಣಗೌಡರ ವಿರುದ್ಧ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿರುವಂತಹದ್ದು. ಜೊತೆಗೆ ಪಿಎಸ್ಐ ಲಿಥಿನ್ ಅವರು ಕೂಡ ದೂರನ್ನು ದಾಖಲು ಮಾಡಿದ್ದಾರೆ. ಹಾಗಾಗಿಯೇ ಅವರ ಬಂಧನ ಆಗಿರುವಂತಹದ್ದು. ಈಗ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ಈಗ ಕೊಟ್ಟು ಆದೇಶವನ್ನು ಹೊರಡಿಸಿದ್ದಾರೆ. ಈ ಮೂಲಕ ಪ್ರತಿಭಟನೆಯ ಕಿಚ್ಚು, ಪ್ರತಿಭಟನೆಯ ವ್ಯಾಪ್ತಿ ಮತ್ತಷ್ಟು ವಿಸ್ತರಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ನಿನ್ನೆ ಬೆಂಗಳೂರು, ಚಿಕ್ಕೋಡಿ, ಬೆಳಗಾವಿಗೆ ಮಾತ್ರ ಈ ಪ್ರತಿಭಟನೆ ಸೀಮಿತವಾಗಿತ್ತು. ಇವತ್ತು ಕರವೇ ರಾಜ್ಯಾಧ್ಯಕ್ಷರಾದಂತಹ ನಾರಾಯಣಗೌಡರ ಬಂಧನ ಆಗಿದೆ. ಬಂಧನದ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ರು. ಯಾವುದೇ ಕಾರಣಕ್ಕೂ ಈ ಪ್ರತಿಭಟನೆಯನ್ನ ಇಲ್ಲಿಗೆ ನಿಲ್ಲಿಸುವಂತಹ ಪ್ರಮೇಯ ಬರೋದಿಲ್ಲ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಇವತ್ತು ಮಾಡುತ್ತೇವೆ. ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರತಿಭಟನೆಯನ್ನ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿದ್ದೇವೆ. ಎಲ್ಲಾ ಕಾರ್ಯಕರ್ತರು ಕೂಡ ಇದರಲ್ಲಿ ಭಾಗಿಯಾಗಬೇಕು. ನಾನು ನಿಮ್ಮ ಜೊತೆಗಿರ್ತೇನೆ ಅನ್ನುವಂತಹ ಮಾತುಗಳನ್ನ ನಾರಾಯಣಗೌಡರು ಮಾತನಾಡಿದ್ರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಈಗ ನಾರಾಯಣಗೌಡರ ಬಂಧನ ಆಗಿದೆ. ಬಂಧನದ ಸಂದರ್ಭದಲ್ಲಿ ಅವರು ಮಾತನಾಡ್ತಾ ಇದ್ರು, ಪ್ರತಿಭಟನೆ ರಾಜ್ಯದ ಉದ್ದಗಲಕ್ಕೂ ಆಗಬೇಕು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸ ಆಗಬೇಕು ಅಂತ ಹೇಳಿ. ಬೆಂಗಳೂರು, ಚಿಕ್ಕೋಡಿ, ಬೆಳಗಾವಿಗೆ ಸೀಮಿತವಾಗಿದ್ದಂತಹ ಈ ಪ್ರತಿಭಟನೆ ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ವ್ಯಾಪಿಸಬಹುದಾ, ಹೇಗೆ ಅಂತ ಹೇಳಿ ರಾಘು? ಖಂಡಿತವಾಗಿಯೂ ಪ್ರೇಮ್, ಈಗಾಗಲೇ ನಾರಾಯಣಗೌಡರು ಕರೆ ಕೊಟ್ಟಿರೋದ್ರ ಜೊತೆಗೆ ನಾರಾಯಣಗೌಡರನ್ನ ಬಂಧಿಸಿರುವಂತ ಆಕ್ರೋಶ ಕೂಡ ಕಾರ್ಯಕರ್ತರಲ್ಲಿ ಜಾಸ್ತಿ ಆಗ್ತದೆ. ಸೊ ಅದೇ ಕಾರಣಕ್ಕೆ ಕೇವಲ ಬೆಂಗಳೂರು ಮಾತ್ರ ಈ ಹೋರಾಟವನ್ನು ಸೀಮಿತ ಮಾಡೋದು ಬೇಡ, ಕಂಪ್ಲೀಟ್ ಆಗಿ ನಾವು ಇಡೀ ಕರ್ನಾಟಕದಲ್ಲಿ ಪ್ರತಿಭಟನೆಯನ್ನು ಆರಂಭ ಮಾಡಿದ್ರೆ ಅದರ ಬಿಸಿಯನ್ನು ನಾವು ಸರ್ಕಾರಕ್ಕೆ ಮುಟ್ಟಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳು ಆಗ್ತದೆ. ಬೆಳಗ್ಗೆಯಿಂದ ನಾವು ಕೂಡ ಸಾಕಷ್ಟು ಜನರನ್ನ, ಬೇರೆ ಬೇರೆ ಜಿಲ್ಲೆಯಲ್ಲಿರುವಂಥವರನ್ನ ಕಾಂಟ್ಯಾಕ್ಟ್ ಮಾಡಿ ಏನಾಗ್ತಾ ಇದೆ ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅಲ್ಲಿರುವಂಥವ್ರು ಹೇಳುವಂಥದ್ದು ಇಷ್ಟೇ, ನಾವು ನೇರವಾಗಿ ನಮ್ಮ ನಾರಾಯಣಗೌಡರನ್ನ ಏನು ಬಂಧನ ಆಗಿದೆ, ಜೊತೆಗೆ ನಾವು ಮಾಡ್ತಾ ಇರುವಂಥ ಹೋರಾಟಕ್ಕೆ ಸದ್ಯ ಪೊಲೀಸರು ಏನೋ ಅಡ್ಡ ಆಗ್ತಾ ಇದ್ದಾರೆ, ಅದನ್ನ ನಾವು ಮತ್ತೆ ವಾಪಸ್ ಪಡೆಯುವಂಥ ನಿಟ್ಟಿನಲ್ಲಿ, ನಾರಾಯಣಗೌಡರನ್ನ ಮತ್ತೆ ವಾಪಸ್ ಕರೆತರುವಂತಹ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಹೆಚ್ಚು ಮಾಡಬೇಕಿದೆ. ಸೊ ನಮಗೆ ಹೋರಾಟವನ್ನು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಸೊ ಹಂಗಾಗಿ ಇವತ್ತಿಂದ ಮತ್ತಷ್ಟು ತೀವ್ರವಾಗಿ ಹೋರಾಟವನ್ನು ಮಾಡಲಿಕ್ಕೆ ನಾವುಗಳು ಕೂಡ ಪ್ಲಾನ್ ಅನ್ನು ಮಾಡ್ತಾ ಇದ್ದೇವೆ. ಕೇವಲ ಬೆಂಗಳೂರು ನಗರ ಸೇರಿದಂತೆ 1-2 ಜಿಲ್ಲೆಗಳಿಗೆ ಸೀಮಿತ ಆಗಿದ್ದಂಥ ಹೋರಾಟವನ್ನು ಇಡೀ ರಾಜ್ಯಕ್ಕೆ ನಾವು ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇದರ ಬಿಸಿ ಮುಟ್ಟುತ್ತೆ. ಸೊ ಆಗ ನಮ್ಮ ಹೋರಾಟಕ್ಕೆ ಎಲ್ಲೋ ಒಂದು ಕಡೆ ಪ್ರತಿಫಲ ಸಿಗುತ್ತೆ ಅನ್ನುವಂಥದ್ದು ಸದ್ಯ ಹೋರಾಟಗಾರ ಅಥವಾ ಕರವೇ ಕಾರ್ಯಕರ್ತರೇನಿದ್ದಾರೆ ಅವರ ಒಂದು ಮಾತುಗಳು. ಸೊ ಅದೇ ಕಾರಣಕ್ಕಾಗಿ ಸದ್ಯ ದೊಡ್ಡ ಮಟ್ಟದಲ್ಲೇ ಮತ್ತೊಂದು ಹಂತವಾಗಿ, ಅಂದರೆ ನಿನ್ನೆ ಆದಂತಹ ದಿಢೀರ್ ಪ್ರತಿಭಟನೆಗಳೇನಿದೆ ಅದೇ ಮಾದರಿಯಲ್ಲಿ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ನಾವು ಪ್ರತಿಭಟನೆಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳಂತೂ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲೇ ಇವತ್ತು ಕೂಡ ಬೇರೆ ಬೇರೆ ಭಾಗ, ಬೆಂಗಳೂರು ಸೇರಿದಂತೆ ಇನ್ನಿತರ ಜಿಲ್ಲೆಗಳಲ್ಲೂ ಸಹ ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಪ್ರೇಮ್.